ನಿಜವಾಗ್ಲೂ ನನಗೆ ಗೊತ್ತೇ ಇರಲಿಲ್ಲ ಮಹಾಭಾರತದ ಕಥೆಗಳು ನಮ್ಮ ಈ ಕಲ್ಯಾಣ ಕರ್ನಾಟಕದ ನೆಲದಲ್ಲೂ ನಡೆದಿರಬಹುದು ಅಂತ ಇಮ್ಯಾಜಿನೂ ಮಾಡಿರಲಿಲ್ಲ ನಾನು. ಒಂದು ನಂಬಿಕೆ ಏನಂದ್ರೆ, ಇಡೀ ಊರು ಜನ ಹೇಳ್ತಾರೆ, ಈಗ ನಾವಿರುವಂತಹ ಜಾಗ ಏನಿದೆ, ಈ ಒಂದು ಜಾಗ ಪಾಂಡವರ ಗುರುತುಗಳಿದಾವಂತ. ಇಲ್ಲಿ ಪಾಂಡವರು ನಡೆದು ಹೋಗಿರುವಂತಹ ದಾರಿ ಇದು. ಮತ್ತೆ ಪಾಂಡವರ ಕಷ್ಟವನ್ನ ನೋಡಿ ಇಡೀ ಕಲ್ಲುಗಳೇ ಕರು ಹೋಗಿರುವಂತಹ ಕುರುಗಳು ಸಹ ಇಲ್ಲಿದಾವಂತೆ. ಪಾಂಡವರು ನಡೆದುಕೊಂಡು ಹೋಗಿರುವಂತಹ ದಾರಿಯಲ್ಲಿ ನಾವು ಈಗ ನಿಂತಿದ್ದೀವಿ, ಹೋಗ್ತಾ ಇದ್ದೀವಿ. ಎಲ್ರಿಗೂ ಕೂಡ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಬಂದ್ರಿ ಬರ್ರಿ. ಅಂತೇಳಿ ಗುಡಿಗೆ ಪೂಜೆ ಮಾಡಕ್ಕ ಕೊಟ್ಟೆ. ಅವ್ರಿಗೆ ಏನಂತೀರಿ? ಜೀರ ಅಂತ ಪೂಜೆ ಮಾಡ್ತಾರೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಕರಡೋಣ ಗ್ರಾಮ ಅಂತ ಹೇಳಿ, ಇದು ಹಳೆಯ ಊರು ಇದ್ದಂತಹ ಕುರುಗಳು ಇಲ್ಲಿದ್ದಾವೆ. ಅದನ್ನ ನಿಮಗೆ ತೋರಿಸ್ಬೇಕು ಅಂತಲೇ ನಾನು ಮತ್ತು ಇವರು ಇಲ್ಲಿಂದ ನಡ್ಕೊಂಡು ಹೊರಡ್ತಾ ಇದ್ದೀವಿ. ಇಡೀ ಮೊದಲು ಕರಡೋಣ ಗ್ರಾಮ ಏನಿದೆ, ಆ ಗ್ರಾಮ ಇಲ್ಲೇ ಇತ್ತು. ಈಗ ನೋಡ್ಕೊಂಡ್ಬಂದ್ವಲ್ವಾ, ಇಲ್ಲಿ ಸುತ್ತಮುತ್ತ ಎಲ್ಲ ಪೂರ್ತಿ ಇದ್ವಲ್ಲ, ಇಲ್ಲೇ ಇತ್ತು. ಆಂಜನೇಯ ಸ್ವಾಮಿ ದೇವಸ್ಥಾನನೂ ಹಳೇದು ಇಲ್ಲೇ ಇದೆ ನೋಡಿ. ಈಗಲೂ ಕೂಡ ಇಲ್ಲಿ ಪೂಜೆ ಮಾಡ್ತಾರಂತೆ. ಇಲ್ಲಿ ನೋಡಿ ಕೆಲವೊಂದಿಷ್ಟು ನಾಗಪ್ಪನ ಮೂರ್ತಿಗಳಿದ್ದಾವೆ. ಅಲ್ಲಿ ನೋಡಿ, ಇಲ್ಲಿ ಆಮೇಲೆ ಇಲ್ಲೊಂದಿದೆ, ಸುಮಾರಿದೆ. ಇನ್ನೊಂದು ದೇವಸ್ಥಾನ ಇದೆ, ಅದನ್ನು ನಾನು ತೋರಿಸ್ತೀನಿ. ಅದು ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನನೇ. ಈ ಕರಡೋಣ ಗ್ರಾಮದಲ್ಲಿ ಇತ್ತೀಚೆಗೆ ಮಾಡ್ಕೊಂಡಿರೋ ದೇವಸ್ಥಾನ. ಇಲ್ಲಿರುವಂತಹ ದೇವಸ್ಥಾನ ಅಲ್ಲಿಗೆ ಯಾಕೆ ಹೋಯಿತು ಅನ್ನೋದನ್ನು ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ, ಬನ್ನಿ. ನಾನು ನಿಮ್ಗೆ ಹೇಳಿದೆ, ಇಲ್ಲಿರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನ ಊರೊಳಗೆ ಯಾಕೆ ಹೋಯಿತು ಅಂಥೇಳಿ. ಯಾಕೆ ಹೋಯಿತು ಅಂದರೆ, ಆವಾಗ ಹಿರಿಯರಲ್ಲಿ ವಾಸ ಮಾಡ್ತಿರ್ಬೇಕಾದ್ರೆ ಅವ್ರಿಗೆಲ್ಲವೂ ಕೂಡ ಕರೆಕ್ಟಾಗೇ ಇತ್ತು. ಆದರೆ ಹಳ್ಳದಿಂದ ಬರುವಂಥ ನೀರಿನ ಪ್ರಮಾಣ ದಿನೇ 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 ಹೆಚ್ಚಾಗ್ತಾ ಹಳ್ಳವನ್ನು ದಾಟಲಿಕ್ಕೆ ಓಡಾಡಲಿಕ್ಕೆ ತುಂಬ ತೊಂದರೆ ಆಗಕ್ಕೆ ಶುರುವಾಯಿತು. ಹಾಗಾಗಿ ಇಲ್ಲಿದ್ದ ಜನಗಳೆಲ್ಲರೂ ಸೇರಿ ಅಲ್ಲೋಗಿ ವಾಸ ಮಾಡಿದ್ದಾರೆ. ಮತ್ತು ಈ ಊರಿನ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಇಲ್ಲಿರುವಂತಹ ಎಲ್ಲ ಒಂದು ಮನೆಗಳೇನಿದ್ದಾವೆ, ಎಲ್ಲ ಮನೆಗಳು ಕೂಡ ಒಂದೇ ಸಮುದಾಯದವರು. ಅಂದರೆ ನಾವೇನು ಮಾದಿಗರು ಅಂತ ಕರಿತೀವಲ್ವಾ, ಎಲ್ಲ ಇಡೀ ಊರೇ ಒಂದೇ ಸಮುದಾಯದವರು ಇರುವಂತಹ ಒಂದು ವಿಶೇಷವಾದಂಥ ಹಳ್ಳಿ ಇದು. ಇಂಥ ಸಾಕಷ್ಟು ಹಳ್ಳಿಗಳು ನಮ್ಗೆ ಸಿಗ್ತವೆ ಅನಿಸುತ್ತೆ. ಯಾಕಂದರೆ ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ವಿ, ನಮಗೆ ಜಿ ಇರುವಿಗೆರದಲ್ಲಿ ಒಂದೇ ಸಮುದಾಯದವರು ಅಂದರೆ ನಾಯಕ ಸಮುದಾಯದವರು ಸಿಕ್ಕಿದ್ರು. ಈಗ ನಮಗೆ ಮಾದಿಗ ಸಮುದಾಯದವರು ಒಂದೇ ಊರಲ್ಲಿ ಇರುವಂಥ ಎಲ್ಲ ಮನೆಗಳು ಕೂಡ ಮಾದಿಗರದ ಇದೆ. ಸೊ ಇವೆಲ್ಲ ವಿಶೇಷತೆ ಅನಿಸುತ್ತೆ ನನಗೆ. ಯಾಕೆಂದರೆ ಒಂದು ಊರಂದಮೇಲೆ ಅಲ್ಲಿ ಗೌಡನೂ ಇರ್ತಾನೆ, ಅದಾದಮೇಲೆ ಮುಸಲ್ಮಾನನೂ ಇರ್ತಾನೆ, ಹಿಂದೂನೂ ಇರ್ತಾನೆ, ಕ್ರಿಶ್ಚಿಯನೂ ಇರ್ತಾನೆ, ಎಲ್ಲನೂ ಇರ್ತಾನೆ ಅನ್ನೋದನ್ನು ನಾನು ಅಂದ್ಕೊಂಡಿದ್ದೆ, ನೋಡಿದ್ದೆ. ಯಾಕಂದರೆ ನಾವೆಲ್ಲರೂ ಕೂಡ ಸಮುದಾಯದಲ್ಲಿ ಜೀವನ ಮಾಡೋರು, ಅಂದರೆ ಬೇರೆ ಬೇರೆ ಸಮುದಾಯಗಳೆಲ್ಲವೂ ಸೇರ್ಕೊಂಡು ಜೀವನ ಮಾಡೋದು ಅಂತ ನನ್ನ ತಲೆಯಲ್ಲಿ ಒಂದಿತ್ತು. ಆದರೆ ಈಗ ನೋಡಿರುವಂಥ ಎರಡು ಊರುಗಳು ನೋಡಿದಾಗ ಗೊತ್ತಾಯಿತು, ಈಗಲೂ ಕೂಡ ಒಂದು ಹಳ್ಳಿಯಲ್ಲಿ ಒಂದೇ ಸಮುದಾಯದವರು ಇರುವಂಥ ಹಳ್ಳಿಗಳು ಕೂಡ ಇದ್ದಾವೆ ಅಂಥೇಳಿ ಈಗ ನನಗೆ ಗೊತ್ತಾಗ್ತಾ ಇದೆ. ಸೊ ಅದು ನಿಮಗೂ ಗೊತ್ತಾಯಿತು ಅಂತ ಅನ್ಕೋತೀನಿ. ಬನ್ನಿ ಈಗ ಮತ್ತೆ ನಮ್ಮ ಮೇನ್ ಮ್ಯಾಟ್ರಿಗೆ ಶಿಫ್ಟ್ ಆಗೋಣ. ವಿಡಿಯೋ ಮಾಡೋ ಹೋಯ್ದ ಹಾಂ ಬರೀ ಈ ಕಡೆ. ನಾನು ಸಾಮಾನ್ಯವಾಗಿ ನಾಡಿನಲ್ಲಿ ಓಡಾಡ್ತಿರ್ಬೇಕಾದ್ರೆ ಜನಗಳು, ಫಾಲೋವರ್ಸು, ಸಬ್ಸ್ಕ್ರೈಬರ್ಸು ಮೀಟ್ ಆಗೋದು ನೋಡಿದ್ದೆ. ಆದರೆ ಇಲ್ಲಿ ಕಾಡಿನಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಸಿಕ್ಕರು. ಈಗ ನನ್ನ ಹಿಂದೆ ನೀವು ನೋಡ್ತಾ ಇರ್ಬೋದು, ಈ ಕಡೆ ಒಂದು ಕಲ್ಲಿನ ಸಾಲಿದೆ ಮತ್ತು ಈ ಕಡೆ ಒಂದು ಕಲ್ಲಿನ ಸಾಲಿದೆ. ಇವು ಯಾವನ್ನೂ ಕೂಡ ಜನರು ಹೊಂದಿಸಿದ್ದಲ್ಲ ಅಂತೆ. ನಾನು ಅನ್ಕೊಂಡೆ ಜನರು ಹೊಂದಿಸಿರ್ಬೋದು ಅಂತ, ಆದರೆ ಜನರು ಹೊಂದಿಸಿದ್ದಲ್ಲ ಅಂತೆ. ನಮ್ಮ ಪಾಂಡವರು ನಡೆದುಕೊಂಡು ಹೋದಂತಹ ದಾರಿ ಅಂತಿದ್ದು. ಹಾಗಾಗಿ ಆ ಕಡೆ ಈ ಕಡೆ ಕಲ್ಲುಗಳು ನಡುವೆ ದಾರಿ ಇದೆ.
ಇವೆಲ್ಲ ನೀವೇ ನೋಡ್ತಿದ್ದೀರಾ, ಎಲ್ಲ ಕಲ್ಲುಗಳು ಸಹ ಜರ್ದಿರೋದಂತೆ. ಯಾಕೆ ಜರ್ದಿದ್ದಾವೆ ಕಲ್ಲುಗಳು ಅಂದರೆ, ಅಲ್ಲಿದ್ದಂತಹ ಕಲ್ಲುಗಳೆಲ್ಲವೂ ಕೂಡ ಜರ್ದಿದ್ದಾವೆ ಅಂತ ಹೇಳ್ತಾರೆ. ಯಾಕೆ ಕಲ್ಲುಗಳು ಜರ್ದಿದ್ದಾವೆ ಅಂದರೆ, ನಿಮಗೆ ಗೊತ್ತಿದ್ದ ಹಾಗೆ ಕೌರವರು ಪಾಂಡವರ ನಡುವೆ ಆ ಪಗಡೆ ಆಟ ಆಗುತ್ತೆ. ಅದಾದ್ಮೇಲೆ ಪಾಂಡವರು ವನವಾಸಕ್ಕೆ ಅಂತ ಹೋಗ್ತಾರೆ. ಆ ವನವಾಸಕ್ಕೆ ಅಂತ ಹೋದ ಸಂದರ್ಭದಲ್ಲಿ ಅವರು ಇಲ್ಲಿ ಬಂದಿದ್ರಂತೆ. ಇಲ್ಲಿ ಬಂದಾಗ ಅವರ ಒಂದು ಕಷ್ಟ ಏನಿರುತ್ತೆ, ಆ ಕಷ್ಟವನ್ನು ನೋಡಿ ಕಲ್ಲು ಕೂಡ ಕರಗಿತು ಅನ್ನುವಂಥ ಒಂದು ಮಾತು ಹೇಳ್ತಾರೆ. ಆ ಸಂದರ್ಭದಲ್ಲಿ ಅವ್ರ ಕಷ್ಟವನ್ನು ನೋಡಿ ಜರ್ದಿರುವಂಥ ಕಲ್ಲುಗಳಂತೀವಲ್ಲ, ಪೂರ್ತಿ ನೋಡಿ ಯಾವ ಥರ ಇದ್ದಾವೆ ಅಲ್ಲಿ ನೋಡಿ. ಇಷ್ಟು ದಿನ ನಾನು ನೋಡಿದಂತಹ ಗುಡ್ಡಗಳಲ್ಲಿ ಈ ರೀತಿ ಇದ್ದಿದ್ದನ್ನ ನೋಡಿರ್ಲಿಲ್ಲ. ಯಾಕೆ ಅಂತಂದ್ರೆ ನೋಡಿ ಇಲ್ಲೆಲ್ಲ ಪೂರ್ತಿ ಆ ಕಡೆ ಈ ಕಡೆ ಕಲ್ಲುಗಳ ಹೊಡ್ಡಿದೆ. ಅದಾದ್ಮೇಲೆ ನಡುವೆ ಕಲ್ಲುಗಳು ಪೂರ್ತಿ ಹಿಂಗೆ ಅಲ್ಲಲ್ಲಲ್ಲಲ್ಲೇ ಸಣ್ಣ 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 ಕಲ್ಲುಗಳಿದಾವೆ. ಇಲ್ಲಿ ನೋಡಿ, ಬನ್ನಿ ಇನ್ನೂ ಮೇಲೆ ಹೋಗೋಣ. ಅಲ್ಲೇ ನೋಡ್ತಿದ್ದಾರೆ, ಅದು ಜೇರ್ಬಂಡೆ ಗ್ರಾಮ. ಒಂದ್ಸಲ ನಾವು ಯಾರಾದರೂ ಊರವ್ರು ಸಿಕ್ಕರಂದ್ರೆ ಅವ್ರಿಗೂ ಕೇಳೋಣ ಯಾಕೆ ಆ ಥರ ಹೇಳ್ತಾರೆ ಅಂತ. ಅಂದರೆ ಹಿರಿಯರಾದ್ರು ಸಿಕ್ಕರು ಅಂದರೆ ಕೇಳೋಣ, ಸಿಗಲಿಲ್ಲ ಅಂದರೆ ನೋಡುವ. ಅಲ್ಲಿ ನೀವು ನೋಡ್ತಾ ಇರೋದು ಜೇರ್ಬಂಡ ಆಂಜನೇಯ ಸ್ವಾಮಿ ದೇವಸ್ಥಾನ. ತುಂಬ ಪವರ್ಫುಲ್ ದೇವರು. ಸುತ್ತಮುತ್ತಲ ಹಳ್ಳಿಯವರೆಲ್ಲ ತುಂಬ ಭಕ್ತಿಯಿಂದ ನಡ್ಕೋತಾರೆ ಅಲ್ಲಿಗೆ. ಇಲ್ಲೆಲ್ಲ ಇವಾಗ ಹೊಲಗಳಾಗಿದೆ, ಮೊದಲೆಲ್ಲ ಯಾವುದು ಹೊಲಗಳೇ ಇರಲಿಲ್ಲ. ಸೊ ಸ್ವಲ್ಪ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾವುದು ಹೊಲಗಳು ಇಲ್ಲೇ ಇದ್ದಾಗ, ಪೂರ್ತಿ ಗಿಡ ಮರ ಈ ಥರದ್ದೇ ಇದ್ದಾಗ ಆ ಟೈಮಲ್ಲಿ ಪಾಂಡವರು ಬಂದಿದ್ರು ಅನ್ನೋದು ಇಲ್ಲಿನ ಊರ ಜನರೆಲ್ಲ ನಂಬ್ತಾರೆ. ಅವ್ರು ಹೆಂಗೆ ನಂಬ್ತಾರೆ ಅಂದರೆ, ಈಗ ಒಬ್ಬ ವ್ಯಕ್ತಿ ಇದ್ದಾರೆ ಅಂದರೆ ಅವ್ರ ತಂದೆಯಿಂದ ಹೇಳ್ಕೊಂಡು ಬಂದಿರುವಂಥದ್ದು ಇದು ಪಾಂಡವರ ದಾರಿ, ಇಲ್ಲಿ ಪಾಂಡವರು ಬಂದು ಹೋಗಿದ್ರು ಅನ್ನೋದು ಅವ್ರಿಗೆ ಹೇಳಿದ್ದಾರೆ. ಹಂಗೆ ಹೇಳ್ತಾ ಊರಿನ ಜನರೆಲ್ಲ ಕೂಡ ಈಗ ಹಂಗೆ ಹೇಳ್ತಾ ಇದ್ದಾರೆ. ನಾನು ಕೇಳ್ತೀನಿ ಈಗ ಕ್ಯಾಸುವಲ್ ಆಗಿ, ಹಂಗೆ ಅದನ್ನು ಪಾಂಡವರ ದಾರಿ ಅಂತ ಯಾಕೆ ಕರೀತಾರೆ ಅಂತಲೂ ಕೇಳೋಣ. ನೀವು ಇಲ್ಲೇ ನೋಡ್ತಿದ್ರು, ಈ ಜಾಗ ಇವಾಗ ದಾರಿ ಆಗಿದೆ ಬಿಟ್ರೆ ಈ ಕಡೆ ಕಲ್ಲುಗಳೇನು ಕಾಣಿಸ್ತಾ ಇದಾವಲ್ವಾ, ಇಲ್ಲೆಲ್ಲ ಪಾಂಡವರೆಲ್ಲ ನಡ್ಕೊಂಡು ಹೋಗಿರುವಂತಹ ದಾರಿ ಇದು. ಇಲ್ಲಿಂದ ಡೈರೆಕ್ಟ್ ಹೋಗಿ ಆ ಗುಡ್ಡದ ಹತ್ರ ಅಲ್ಲಿ ವಿಶ್ರಾಂತಿ ಪಡಿತಾ ಇರ್ತಾರಂತೆ. ಮೊದಲು ಇಲ್ಲಿ ಹಳ್ಳ ಇತ್ತು. ಸೊ ಹಳ್ಳ ನೀರು ಹರಿದು ಜನಗಳಿಗೆ ತುಂಬ ತೊಂದರೆ ಆಗಿ ಇಲ್ಲಿಂದ ಅವರು ಈ ಕಡೆ ಶಿಫ್ಟ್ ಆಗ್ತಾರೆ. ನಾನು ನಿಮ್ಗೆ ಹೇಳಿದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಊರಲ್ಲಾಗಿದೆ ಅಂತ. ಇದೇ ದೇವಸ್ಥಾನ ಅದು. ತಾತ, ಇದು ಅಲ್ಲಿ ದಾರಿ ಅದಲ್ಲ, ಅದು ಯಾವ ದಾರಿ? ಆ ಕಡೆ ಯಾಕಡೆ ಹೋಗುತ್ತದ? ಪಾಂಡವರ ದಾರಿ. ಯಾವಾಗಿಂದ ಅದು ನಿಮ್ಗೆ ಗೊತ್ತಿರೋದು? ಯಾರು ಹೇಳಿದ್ರಿ ಫಸ್ಟ್? ಮೊದಲು ಅಂದ್ಕಂತ ಹೊಂಟದ ಪಾಂಡವರ ದಾರಿ ಅಂತ. ಯಾಕೆ ಎದಕ್ಕೆ ಪಾಂಡವರ ದಾರಿ ಅಂತಾರೆ? ಇದಕ್ಕೇನು ಪಾಂಡವ್ರು ಹೋಗ್ಯಾರಂತ ದಾರಿ. ಪಾಂಡವ್ರು ಹೋಗ್ಯಾರಂತ, ಆ ಕಡೆಯಿಂದ ಆ ಕಡೆ ಹೋಗ್ಯಾರಂತ. ಎಕಡೆ ಹೋಗ್ಯಾರ ಮುಂದೆ ಹಂಗ. ಹಾ ಅಂದ್ರೆ ಹಿರಿಯರು ಹೇಳ್ತಿದ್ರ ಅಲ್ಲಿ ಪಾಂಡವ್ರು ಹೋಗ್ಯಾರ ಅನ್ನೋ ಕಾರಣಕ್ಕೆ ಅದಕ್ಕೆ ಪಾಂಡವರ ದಾರಿ ಅಂತಾರೆ. ಎಲ್ಲಿ? ಅಲ್ಲಿಂದ ಗುಡ್ಡ ತನಕ, ಹಿರಿಬೇರ್ ತನಕ ಈ ಗುಡ್ಡ ದಾಟಿ ಯಾಕೆ ಮುಂದೆ ಕೆಲ್ಸ ಹೆಂಗ ಗುಡ್ಡದಾಗ ನಾದಲ್ಲ ದಾರಿ. ಹೆಸರು ನಿಮ್ಮೂರ ಹೆಸರೇನು? ಕರಡೋಣ. ಕರಡೋಣ ಹಂಗಂದ್ರೆ ಏನ್ ಅರ್ಥ? ಅಲ್ಲ, ಕರಡೋಣ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ತಾತ, ಆ ಕಡೆ ಒಂದು ದಾರಿ ಹೋಗ್ತಿಲ್ಲ, ಯಾಕಡೆ ಹೋಗ್ತದ ಹೆಸರು? ಪಾಂಡವರ ದಾರಿ ಏನಂತಾರ? ಪಾಂಡವರ ದಾರಿ ಅಂತಾರೆ. ಪಾಂಡವರ ದಾರಿ ಅಂತ ಯಾಕಂತಾರ? ಹಂಗೆ ಯಾವ್ದು ಹೆಸರು ಅಂದ್ರೆ ಏನ ಪಾಂಡವ್ರ ತೋದರಂತ. ಅಂದ್ರೆ ಪಾಂಡವ್ರು ನಡ್ಕೊಂಡು ಹೋಗ್ಯಾರಂತ. ಇಲ್ಲಿ ನೋಡ್ತಿರೋದೇ ನೀವು, ಅಲ್ಲಿದೆ ಮಾರಮ್ಮ ದೇವಿ ಕೃಪಾ ಅಂತ ಹೇಳಿ. ಅಂದ್ರೆ ಮಾರಮ್ಮ ದೇವಿ ದೇವಸ್ಥಾನ ಇದು. ಚಟ್ಟಿ ಅಮಾವಾಸ್ಯೆಗೆ ಪ್ರತಿ 5 ವರ್ಷಕ್ಕೊಮ್ಮೆ ನಡೀತಿತ್ತು ಮೊದಲು. ಈಗ 9 ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ. ಊರಿನವರೆಲ್ಲ ಸೇರಿ ಮನೆಗೆ 2 ಬೇಟೆಗಳನ್ನ ಕೊಡ್ತಾರೆ. ಒಂದು ವೈಭವದಿಂದ ಕೂಡಿರುತ್ತೆ ಹಬ್ಬ. ತಾತ, ದಾರಿ ಯಾಕಡೆ ಹೋಗುತ್ತದ? ಆ ಕಡೆ ಊರವರೆಗೆ ಅದಲ್ಲ, ಏನು ಹಿಂದಕ್ಕೆ ಪಾಂಡವ್ರು ಹೋಗ್ಯಾರಂತ, ಪಾಂಡವ್ರ ದಾರಿ ಅಂತ ಹೆಸರಿಟ್ಟಿದ್ರು. ಮೊದ್ಲು ಹಿಂದಕ್ಕೆ ಹೋಗ್ಯಾರಂತ, ಹೋಗ್ಯಾರಂತ ಪಾಂಡವ್ರ ದಾರಿ ಅಂತ. ಯಾರು ಹೇಳಿದ್ರಿ ನಿಮ್ಗೆ? ಏನ್ ಇನ್ನಂತ ಹಿಂಗೆ ಬಂದು ಕೇಳ್ಕೊಂತ ಹೊಂಟವು. ಅಂದ್ರೆ ನಿಮ್ ಹಿರಿಯರು ಹೇಳಿದ್ರ? ಹಿರಿಯವ್ರಂಗ ನಾವ್ ಅಂದ್ಕೊಂತ ಹೊಂಟಿವಿ. ಅದೇ ಹಿರಿಯರು ನಿಮ್ಗೆ ಹೇಳಿದ್ರ? ಯಾರ ನಿಮ್ ತಾತ? ಮತ್ತೆ ಹಿಂಗೆ ಒಬ್ರಿಂದ ಮೊದಲಂತ ಪಾಂಡವ್ರು ಹೋಗ್ಯಾರ, ಹಿಂದಕ್ಕೆ ಹೋಗ್ಯಾರಂತ ಪಾಂಡವ್ರ ದಾರಿ ಅಂತ ಅದಕ್ಕೆ ಎಲ್ಲಾರು ಪಾಂಡವ್ರ ದಾರಿ ಅಂತ ನೋಡ್ರಿ. ಓದಂತ ಯಾರು ನೋಡಿಲ್ಲ, ನೋಡಿದ್ರೆ ಅಲ್ಲ ಯಾರು ನೋಡ್ತಾರ ಬಿಡು, ನಾವೆಲ್ಲ ಅವಾಗ ಎಲ್ಲಿದ್ವಿ. ಅಲ್ಲ ನಿಮ್ ಹಿರಿಯರ್ ಅಂತ ಹೇಳಿ ಸತ್ಯ. ಅಷ್ಟೇ ಸರಿ. ಪಾಂಡವ್ರು ಹೋಗ್ಯಾರ ಹಿಂಗಂತ ಯಾವಾಗ ಹೋಗ್ಯಾರು ಹಾಕಕ್ ಹೋಗ್ಯಾರ. ನಿಮ್ಗ ಅಪ್ಪನವರೆಲ್ಲ ಹೇಳ್ಕೊಂತ ನಾವು ಮತ್ತೆ ನಮ್ಮಂತವ್ರು ಅವ್ರ ಹಿಂಗೆ ಹೇಳ್ಕೊಂತ ಹೊರಟರು. ಒಂದೇ ಸಮುದಾಯದವರು ವಾಸಿಸ್ತಿರುವಂತಹ ಒಂದು ಊರು, ಪಾಂಡವರು ನಡೆದು ಹೋಗಿರುವಂತಹ ದಾರಿ ಇರುವಂತಹ ಊರು.
ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಇದೇ ಥರ ನಿಮ್ಮೂರಲ್ಲಿ ಏನಾದರೂ ಸ್ಪೆಷಾಲಿಟಿ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ. ನನ್ನ ನಂಬರನ್ನು ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನಾನು ಬಂದು ನಿಮ್ಮ ಊರಿನ ಇತಿಹಾಸವನ್ನು ಸಾಧ್ಯವಾದಷ್ಟು ಜನರಿಗೆ ತಲುಪಿಸುವಂಥ ಕೆಲಸ ಮಾಡ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಸಿಗೋಣ್ರಿ ಮತ್ತೊಂದು ಹೊಸ ವಿಡಿಯೋ ಒಳಗೆ. ಆ್ಯಂಡ್ ಇನ್ನೊಂದನ್ನು ಮರಿಬೇಡ್ರಿ, ಯಾವ್ದು ಗೊತ್ತಲ್ಲ, ಶೇರ್ ಮಾಡೋದನ್ನು. ಯಾಕಂದ್ರೆ ಶೇರಿಂಗ್ ಈಸ್ ಕೇರಿಂಗ್.